ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತ ಯಾವಾಗ ಸಾರು ಮಾಡಿ ಬೋರ್ ಆಗುತ್ತೆ, ಆದರೆ ನಾನು ಮಾಡೋ ರೀತಿ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಸಿಂಪಲ್ ಆಗಿ ರಸನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ಏನೇನು ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಇದಕ್ಕೆ ಏನು ಬೇಕಂದ್ರೆ 3 ಟೊಮೆಟೊ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ನಿಮ್ಮ ಖಾರ ತಕ್ಕಷ್ಟು ತಗೊಬೋದು. 2 ಬೆಳ್ಳುಳ್ಳಿ ಗಡ್ಡೆ, ಹುಣಸೆನ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೀನಿ. ಒಂದು ಕೈ ಹಿಡಿಯಷ್ಟು ಸ್ವಲ್ಪ ಕ್ವಾಂಟಿಟಿ ಬೇಕಂದ್ರೆ ತಗೊಬೋದು. ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ನಲ್ಲ ಅದರಿಂದ ತಗೊಂಡಿದ್ದೀನಿ. ಕಾಳು ಮೆಣಸು, ಜೀರಿಗೆ, ಸ್ವಲ್ಪ ಖಾರದ ಪುಡಿ, ಅಚ್ಚ ಪುಡಿ, ಅರಿಶಿನ, ರಸಂ ಪೌಡರು, ಕೊನೆಯದಾಗಿ ಇಂಗು. ಈಗ ಆಯಿಲು ಒಗ್ಗರಣೆ. ನಾನು ಫಸ್ಟು ಮಿಕ್ಸಿನ ಜಾರಲ್ಲಿ ಕಾಳು ಮೆಣಸು, ಬೆಳ್ಳುಳ್ಳಿ, ಒಂಚೂರು ಮೆಂತ್ಯನೂ ಕೂಡ ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೊತೀನಿ. ಸುಲಿದಿಟ್ಕೊಂಡಿರೋದು 2 ಗಡ್ಡೆ ಮಿಕ್ಸಿ ಜಾರ್ ಹಾಕಿದ್ದೀನಿ. ಒಂಚೂರು ಮೆಂತ್ಯ, 2 ಸ್ಪೂನು ಕಾಳು ಮೆಣಸು, 2 ಸ್ಪೂನು ಜೀರಿಗೆ. ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈ ರೀತಿ ನೀರು ಹಾಕ್ದಿರಾ ಪೇಸ್ಟ್ ಮಾಡ್ಕೊಳ್ತೀನಿ ನಾನು. ಈಗ ಹುಣಸೆಹಣ್ಣು ಮತ್ತು ಟೊಮೆಟೊ ಎರಡೂ ಕೈಯಲ್ಲಿ ಇಸ್ಬೇಕು. ಈಗ ಈ ರೀತಿ ಟೊಮೆಟೊ, ಹುಣಸೆಹಣ್ಣು ಈ ರೀತಿ ಕೈಯಲ್ಲಿ ಇಸ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕದಾಗಿ ಒಣಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡ್ತೀನಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಈಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಚಿಟಪಟ ಅನ್ನೋ ಕರಿಬೇವು ಹಾಕಬೇಕು. ಈಗ ಕರಿಬೇವು ಹಾಕ್ತೀನಿ. ಈಗ ರುಬ್ಬಿಟ್ಕೊಂಡಿರಲ್ವಾ ಅದನ್ನು ಹಾಕ್ತಾ ಇದ್ದೀನಿ. ಈಗ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಎಣ್ಣೆಲಿ ಒಂಚೂರು ಫ್ರೈ ಮಾಡಿ. ಸ್ವಲ್ಪ ಸ್ಮೆಲ್ ಬರಗಂಟ ನಾವು ಇದು ಆಯಿಲಲ್ಲಿ ಈ ಥರ ನಾವು ಫ್ರೈ ಮಾಡ್ಕೊಬೇಕು. ಏನಪ್ಪ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರಸ ತುಂಬ ಟೇಸ್ಟ್ ಆಗಿರುತ್ತೆ. ಈಗ ನಾವು ಇದು ಕೈಯಲ್ಲಿ ಇಸ್ಕೊಂಡಿರಲ್ವಾ ಇದರಲ್ಲಿ ಹಾಕೋಣ. ನಾವು ನೋಡಿಕೊಂಡು ನೀರು ಹಾಕಬೇಕು. ಮಸಾಲ ನಾವು ಮಿಕ್ಸಿಗೆ ಬೆಳ್ಳುಳ್ಳಿ ಹಾಕೊಂಡಿರಲ್ವಾ ಆ ರೀತಿಯೇ ನಾವು ನೀರು ಹಾಕಬೇಕು. ಜಾಸ್ತಿ ನೀರು ಹಾಕೊಂಡ್ರು ಟೇಸ್ಟ್ ಆಗಿರಲ್ಲ. ನಾನು ಮಾಡೋದು ಒಂದು 5 ಜನ ಮಾಡ್ತೀನಿ ಅಂತ ಮಾಡಿದ್ದೀನಿ. ಈ ಸ್ವಲ್ಪ ಕುದಿ ಬರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈ ಕುದಿ ಬರ್ತಾ ಇದೆ. ಒಂದು ಚಿಕ್ಕ ಅರಿಶಿನ ಹಾಕ್ತಾ ಇದ್ದೀನಿ. 2 ಸ್ಪೂನು ರಸಂ ಪೌಡರ್ ಇದರಲ್ಲಿ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನು ಅಚ್ಚ ಪೌಡರ್ ಹಾಕ್ತಾ ಇದ್ದೀನಿ. ಈಗ ಹಿಂಗೆ ಹಾಕ್ತಾ ಇದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಕಟ್ ಮಾಡಿಕೊಂಡಿದ್ದಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಈಗ ಒಂದು 2 ನಿಮಿಷ ಈಗ ಗ್ಯಾಸ್ ಮೇಲೆ ಇಡಬೇಕು. ಆಮೇಲೆ ಆಫ್ ಮಾಡಿ. ಏನಪ್ಪ ರಸ ಮಾತ್ರ ತಿನ್ಬೇಕಾ ಅನ್ನೋ ರಸ ಅನ್ಕೊಂಬೇಡಿ. ಇದು ಕಾಂಬಿನೇಷನ್ ಮೊಟ್ಟೆ. ಅದನ್ನು ನಾನು ಒಂದು 7 ಮೊಟ್ಟೆ ಬೇಯಿಸಿಕೊಂಡಿದ್ದೀನಿ ನೀರಲ್ಲಿ. ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ರಸ ಆಗಿದೆ ನಾನು ಆಫ್ ಮಾಡ್ತಾ ಇದ್ದೀನಿ. ಈಗ ನಾನು ಎದ್ದು ಅಂತಿರೋದಲ್ಲ ಅದನ್ನು ನಿಮ್ಗೆ ತೋರಿಸಿ ಸಿರಿಸ್ಬಿಟ್ಟು ನೋಡಿ. ಈ ರೀತಿ ನಾನು ಕಟ್ ಮಾಡಿಕೊಂಡಿದ್ದೀನಿ. ಇದರಲ್ಲಿ ಅಚ್ಚ ಪುಡಿ, ಪೆಪ್ಪರ್ ಪೌಡರ್, ಉಪ್ಪು, ಒಂಚೂರು ಗರಂ ಮಸಾಲ ಈ ರೀತಿ ಹಾಕ್ಬಿಟ್ಟು ನಾನು ಕಲಿಸಿಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ ಒಂಚೂರು ಎಣ್ಣೆ ಹಾಕಬೇಕು. ಈ ರೀತಿ ಎಣ್ಣೆ ಹಾಕಿದ್ಮೇಲೆ ತವಾ ಬಿಸಿ ಆದಮೇಲೆ ನಾನು ಈ ಮೊಟ್ಟೆ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಕೂಡ ಒಂಚೂರು ಎಣ್ಣೆ ಹಾಕಬೇಕು. ಈ ರೀತಿ ತಿರುವಾಕೊಂಡು ಇದ್ರ ಮೇಲೆ ನಾವು ತೋರಿಸಿದ ಪೆಪ್ಪರ್ ಪೌಡರ್ ಕಾಳು ಹಾಕೋಣ. ಮತ್ತೆ ಅದನ್ನು ತಿರುವಾಕಬೇಕು. ಈ ರೀತಿ ಹಾಕಿದ್ಮೇಲೆ ಈ ರೀತಿ ಮತ್ತೆ ತಿರುವಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ ಈ ರೀತಿ ಆಗಿದೆ. ನಾನು ಈಗ ತಿಂದು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ದಿಢೀರಾಗಿ ರಸ ಮತ್ತು ಮೊಟ್ಟೆ ಫ್ರೈ ತುಂಬ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಲಾಂಗ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಸಪೋರ್ಟ್ ಮಾಡಿ. ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ರಸ ಮತ್ತು ಎಗ್ ಡೀಪ್ ಫ್ರೈ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್.